ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತಿರಲ್ಲ ನಿಮಗೇನು ಅನ್ನಿಸ್ತೈತಿ? ಒಂದು ಹೆಣ್ಣಂದ್ರೆ ಏನು ತಿಳ್ಕೊಂಡಾರ ನೀವು? ಹೆಣ್ಣು ಎಷ್ಟು ಶಕ್ತಿಶಾಲಿ ಅಂಥೇಳಿ ನಿಮ್ಗೇನು ಗೊತ್ತೈತಿ? ಹೆಣ್ಣಿನ ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲು 100 ಸಲ ವಿಚಾರ ಮಾಡಿ ಮಾತಾಡ್ರಿ. ಇಷ್ಟೆಲ್ಲ ಈಸಿಯಾಗಿ ಮಾತಾಡೋಕ್ಕೆ ಹೋಗಬೇಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತಕ್ಕಂಥ ಜನಕ್ಕೆ ಒಂದು ಈ ವಿಡಿಯೋ ಬಗ್ಗೆ ಹೇಳಬೇಕಂತ ಹೇಳಿ ಅಂದ್ಕೊಂಡನಿ. ಇದೊಂದು ವಿಡಿಯೋ ಮೋಟಿವೇಶ್ನಲ್ ಅಂತ ಹೇಳಿ ತಿಳ್ಕೊರಿ. ಯಾಕಂದ್ರೆ ಒಂದು ಹೆಣ್ಣಿನ ಬಗ್ಗೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾರಲ್ಲ ಅವ್ರಿಗೆ ಒಂದು ಉತ್ತರ ಕೊಡಬೇಕಂತ ಹೇಳಿ ಈ ವಿಡಿಯೋ ಮಾಡಾಕತ್ತೀನಿ. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ಇನ್ನೂ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಒಂದು ಹಳ್ಳಿ ಒಳಗೆ ಹೆಣ್ಣಿನ ಎಷ್ಟು ಕೀಳಾಗಿ ನೋಡಕತ್ತಾರ ಅಂದ್ರೆ ಜನ ರೀ. ಇದೇನು ಬಿಡಪ್ಪ ಹೆಣ್ಮಗಳು ಅಂಥೇಳಿ ಈ ರೀತಿ ಮಾತಾಡಕತ್ತಾರ. ಯಾಕೆ ತಾಯಿಯಾಗಿ ಬೇಕು, ಮಗಳಾಗಿ ಬೇಕು, ಹೆಂಡತಿಯಾಗಿ ಬೇಕು, ಮತ್ತು ಯಾಕೆ ಒಂದು ಗೌರವ ಒಳಗೆ ಯಾಕೆ ಹೆಣ್ಣು ಅನ್ನೋದು ಬ್ಯಾಡ ಅಂಥೇಳಿ ನಾನು ಕೇಳ್ತೀನಿ ರೀ. ಹೆಣ್ಣಂದ್ರೆ ಏನು ಬರೀ 4 ಗೋಡೆಗಳ ಮಧ್ಯೆ ಇರಬೇಕಂಥೇಳಿ ನಿಮ್ಮ ಅಭಿಪ್ರಾಯ ಐತೇನಾ? ಆಕೆಗೂ ಒಂದು ಮನಸ್ಸು ಅನ್ನೋದು ಐತಿ. ಅದಕ್ಕೂ ಒಂದು ನೀವು ಒಂದು ಶಕ್ತಿ ಅನ್ನೋದು ಕೊಡಬೇಕಾಗ್ತೈತಿ. ಆಕೆಗೂ ಒಂದು ಮನಸ್ಸು ಐತಿ, ಅದಕ್ಕೆ ಒಂದು ಅವಕಾಶ ಕೊಟ್ಟು ನೋಡಬೇಕಾಗ್ತೈತಿ. ಅದ್ರ ಬಗ್ಗೆ ನೀವು ಏನು ಬೇಕಾದ ನಿಮ್ಗೆ ತಿಳಿದಂಗೆ ಮಾತಾಡಿದ್ರೆ ಆಗೋದಿಲ್ಲ. ಯಾಕಂದರೆ ನಿಮ್ಮ ಮನ್ಯಾಗೂ ಒಂದು ಹೆಣ್ಮಕ್ಳು ಇರ್ತಾರೆ ಅನ್ನೋದು ಮೊದಲ ವಿಚಾರ ಮಾಡ್ಬೇಕು ನೀವು. ಎಷ್ಟು ಜೀವನ ಒಳಗೆ ಆಕೆಗೆ ಎಷ್ಟು ಕಷ್ಟನೂ ಇದ್ರೂ ಒಂದು ನಿಮ್ಮ ಮನೆಗೋಸ್ಕರನ ಅಂಥೇಳಿ ದುಡಿತಿರ್ತಾಳೆ. ಅದನ್ನೆಲ್ಲ ಬಿಟ್ಟು ಆಕೆಗೆ 4 ಗೋಡೆಗಳ ಮಧ್ಯನೇ ಇರು, ನೀ ಏನು ಮಾಡ್ತಿ, ಹಂಗೆ ಹಿಂಗೆ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆಕೆಗೆ ತನ್ನ ತಂದೆ ತಾಯಿನ ಬಿಟ್ಟು ಬಂದು ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಮನೆಯಾಗ ಇರ್ತಾಳೆ. ಆಮೇಲೆ ಮಕ್ಕಳದು ಅಂದ್ರೆ ಮುಗಿದ ಹೋತ್ರಿ. ಮುಖ ತಕ್ಕೊಳ್ಳೋಕ್ಕೂ ಆಕೆಗೆ ಟೈಮ್ ಇರೋದಿಲ್ಲ, ಅಷ್ಟು ಬ್ಯುಸಿಯಾಗಿರ್ತಾಳೆ. ಮಕ್ಕಳ, ಗಂಡ, ಕುಟುಂಬ ಅಂಥೇಳಿ. ಒಂದು ಹೆಣ್ಣಿಲ್ಲ ಅಂದ್ರೆ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ ರೀ. ಅದನ್ನು ನೀವು ತಿಳ್ಕೊಬೇಕು ಫಸ್ಟ್. ಅದನ್ನೆಲ್ಲ ತಿಳ್ಕೊಂಡ ಒಂದು ಹೆಣ್ಣಿಗೆ ಗೌರವವನ್ನು ಕೊಡೋದನ್ನು ನೀವು ಕಲ್ಕೋರಿ. ಯಾಕಂದ್ರೆ ನೀವು ಹೆಣ್ಣಿಲ್ಲಂದ್ರೆ ನೀವೇ ಇರಂಗಿಲ್ಲ ರೀ. ಇವಾಗ ಒಂದು ಮನೆ ಬೆಳಕಾಗಿ ಒಂದು ಶಕ್ತಿಯಾಗಿ ಆ ಹೆಣ್ಣು ಅನ್ನೋದು ಭಾಳ ಅದಕ್ಕೊಂದು ಅರ್ಥ ಐತ್ರಿ. ಈಗ ಹೆಣ್ಮಗು ಹುಟ್ಟಿದ ಕೂಡಲೇ ಹಳ್ಳಿ ಒಳಗೆ ಏನಂತಾರಂದ್ರೆ ರೀ, ಅಯ್ಯ ಹೆಣ್ಣು ಹುಟ್ಟಿತು ಅಂತಾರೆ ರೀ. ಆ ಮಗು ಹುಟ್ಟಿದ ತಕ್ಷಣ ಅದರ ಜೀವನ ಅಯ್ಯೋ ಅನ್ನೋ ಪದದೊಳಗನ ಮುಗಿಸ್ಬಿಡ್ತಾರೆ ರೀ. ಸೊ ಹಾಗಾಗಿ ನೀವು ಒಂದು ಹೆಣ್ಣಿನ ಹೊಟ್ಟೆ ಒಳಗನ ಜನ್ಮವನ್ನು ತೊಗೊಂಡಿರಿ ಅನ್ನೋದನ್ನು ನೀವು ಮರೆಯೋಕೆ ಹೋಗಬೇಡ್ರಿ. ಅದನ್ನಾದರೂ ತಿಳ್ಕೊಂಡು ಹೆಣ್ಣಿಗೆ ಗೌರವವನ್ನು ಕೊಡೋದನ್ನು ನೀವು ಕಲ್ಕೋರಿ. ಯಾಕಂದ್ರೆ ನಿಮ್ಮ ಮನೆಯೊಳಗೆ ಒಂದು ಹೆಣ್ಣು ಒಂದು ತಾಯಿ ಮತ್ತು ತಂಗಿ ಅಥವಾ ಹೆಂಡತಿಯಾಗಿ ಒಂದು ಹೆಣ್ಮಗಳ ಇರ್ತಾಳೆ ಅನ್ನೋದು ನೀವು ಮರೆಯೋಕೆ ಹೋಗಬೇಡ್ರಿ. ಯಾಕಪ್ಪ ಈ ವಿಡಿಯೋನ ಇಷ್ಟು ಹೆಣ್ಣಿನ ಬಗ್ಗೆ ಮಾತಾಡಕತ್ತಾನೆ, ಈ ವಿಡಿಯೋ ಮಾಡಾಕತ್ತಾನೆ ಅಂದ್ರೆ ಅದಕ್ಕೆ ಒಂದು ಕಾರಣ ಐತ್ರಿ. ಹಳ್ಳಿ ಸೈಡ್ ಭಾಳ ಜನ ಹೆಣ್ಣಿನ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾರೆ ರೀ. ಅಯ್ಯ ಈಕೇನು ಮಾಡ್ತಾಳೆ ಬಿಡು ಹೆಣ್ಣು, ಆಕಿಗೇನು ಮಾಡ್ತಿ ಬಿಡು, ಬಡ್ರೆ ಹೆಣ್ಣು ಹುಟ್ಟಿದವು, ಹಂಗೆ ಹಿಂಗೆ ಅಂಥೇಳಿ ಮಾತಾಡ್ತಾರೆ. ಅಲ್ರಿ, ಗಂಡು ಹುಟ್ಟಿದವ್ರನ್ನಾರೇ ಏನು ಇವಾಗ ಭೂಮಿ ಮೇಲೆ ಏನು ಮಾಡಿದಾರೆ ಅಂತ ಹೇಳ್ರಿ. ಗಂಡು ಮಕ್ಕಳು ಎಷ್ಟೋ ಜನ ತಮ್ಮ ತಂದೆ ತಾಯಿಗಳನ್ನು ಹೆಣ್ಮಕ್ಳು ನೋಡ್ಕೊಳ್ಳೋ ಉದಾಹರಣೆಗಳನ್ನು ನೋಡ್ಬೋದು ನೀವು. ಯಾಕ್ರಿ, ಪಾಪ ಪುನೀತ್ ರಾಜ್ಕುಮಾರನ 2 ಹೆಣ್ಮಕ್ಕಳನ್ನ ತಂದೆ ಆಗಿಲ್ಲರಿ. ಅವ್ರಿಗೆ ಅಷ್ಟೊಂದು ಶಕ್ತಿ ಅಂದ್ರೆ ಅಷ್ಟೊಂದು ಅವರಿಗೆ ಶಕ್ತಿ ಇತ್ತು. ಇನ್ನೂ ಅವರ ಮಕ್ಕಳನ್ನ ಮಾಡ್ಬೋದಿತ್ತು, ಗಂಡು ಮಕ್ಕಳನ್ನ ಹಡಿಬೋದಿತ್ತು. ಆದರೂ ಯಾಕೆ ಅವ್ರು ಹಡಲಿಲ್ಲ? ಹೆಣ್ಮಕ್ಳನ್ನ ಅವರ ಮಕ್ಕಳು ಅಂಥೇಳಿ ಅಂದ್ಕೊಂಡು ಬಿಡಲಿಲ್ಲ ರೀ. ಅವ್ರಿಗಿರ್ತಕ್ಕಂಥ ಆಸ್ತಿ, ಅವ್ರಿಗಿರ್ತಕ್ಕಂಥ ಗೌರವ, ಅವ್ರಿಗಿರ್ತಕ್ಕಂಥ ಹೆಸರು ಅವರಿನ್ನೂ ಗಂಡು ಮಕ್ಕಳನ್ನ ಹಡಿಬೇಕನ್ನೋ ವಿಚಾರದಾಗ ಇರ್ಬೋದಿತ್ತು ರೀ. ಆದರೆ ಹೆಣ್ಣು ಅಂದ್ರೆ ಅಷ್ಟು ಕೀಳಾಗಿ ನೋಡ್ತಕ್ಕಂಥ ನಮ್ಮ ಹಳ್ಳಿ ಒಳಗಿನ ಜನ ಇನ್ನೂ ಆ ಭ್ರಮೆ ಒಳಗೆ ಬದುಕಿದ್ದಾರೆ ರೀ. ನಾನೇನು ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ, ಒಂದು ಹೆಣ್ಣಿಗೂ ಒಂದು ಅವಕಾಶ ಕೊಟ್ಟ ನೋಡ್ರಿ. ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನು ಅವಳು ಕೂಡ
ತೋರಿಸಿಕೊಡ್ತಾಳೆ. ಇವಾಗಿನ ಜನ್ಮ ಒಳಗಂದ್ರೆ ಇವಾಗಿನ ಕಾಲ ಒಳಗೆ ಹೆಣ್ಮಕ್ಳು ಎಲ್ಲದ್ರೊಳಗೂ ಮುಂದದಾರ ರೀ. ಡಾಕ್ಟ್ರು ಅದಾರ, ಆರ್ಮಿ ಒಳಗೂ ಹೋಗತ್ತಾರ, ಪೊಲೀಸರು ಆಗತ್ತಾರ. ಮತ್ತು ಇನ್ನೇನು ಮಾಡ್ಬೇಕು ರೀ ನಿಮ್ಗೆ? ಅದ್ರೊಳಗೆ ಮನೆಯನ್ನು ನಿಭಾಯಿಸ್ತಾರೆ. ಮತ್ತು ಇನ್ನೇನು ಮಾಡ್ಬೇಕಂತ ಹೇಳಿ ನೀವು ಹೆಣ್ಣಿನ ಬಗ್ಗೆ ಮಾತಾಡ್ತೀರಿ? ಮೊದಲ ಮಾತಾಡೋಕ್ಕಿಂತ ಮುಂಚೆ 100 ಸಾರಿ ವಿಚಾರ ಮಾಡಿರಿ ನೀವು ಯಾರ ಬಗ್ಗೆ ಮಾತಾಡಕತ್ತೀರಿ ಅಂಥೇಳಿ. ಆಮೇಲೆ ಒಂದು ವಿಚಾರ ಮಾಡಿ ಆಮೇಲೆ ಮಾತಾಡ್ರಿ. ಈ ಹಳ್ಳಿ ಒಳಗಿರ್ತಕ್ಕಂಥ ಭ್ರಮೆ ಯಾವಾಗ ಹೋಗ್ತೈತೋ ಗೊತ್ತಿಲ್ಲ, ಬಟ್ ಅದು ಅವ್ರಿಗೆ ಅರ್ಥ ಆಗುವವರೆಗೂ ಅವ್ರವ್ರ ಮನೆಯೊಳಗಿರ್ತಕ್ಕಂಥ ಹೆಣ್ಮಕ್ಳನ್ನ ಅದಕ್ಕೆ ಅವಕಾಶವನ್ನು ಮಾಡಿ ಕೊಡಾಕತ್ತಾರ. ಈ ಅವಕಾಶವನ್ನು ನೀವು ಯಾರೂ ಮಾಡಿ ಕೊಡಕ್ಕೆ ಹೋಗಬೇಡ್ರಿ. ಅವರಿಗೂ ಒಂದು ತಿಳಿಸಿ ಹೇಳ್ರಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಆಲ್.